ಆಕಾಶವಾಣಿ ಹಾಸನ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಒಬ್ಬ ರಂಗಕರ್ಮಿ, ಸಿನಿಮಾ ನಟ, ಚಿಂತಕ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವ್ರ ಹೆಸರು ಕಾಶಿ ಅಂತ ಹೇಳಿ. ಸಂಕೇತ್ ಕಾಶಿ ಅಂತಂದ್ರೇ ಅವರು ಹೆಚ್ಚು ಪರಿಚಿತ. ಆದರೆ ಈಗ ಜನಕ್ಕೆ ಹೆಚ್ಚು ಪರಿಚಯ ಆಗಿರೋದು ಸಿನಿಮಾ ರಂಗದ ಮೂಲಕ. ಸಿನಿಮಾ ಕ್ಷೇತ್ರದಲ್ಲಿ ಹಾಸ್ಯ ಪಾತ್ರಗಳನ್ನ ಮಾಡ್ತಾ ಇರುವಂತಹ ಕಾಶಿ ಅಂದ ತಕ್ಷಣ ನಿಮಗೆಲ್ಲ ಪರಿಚಯ ಆಗ್ಬಿಡುತ್ತೆ. ಹೌದು ಹೌದು ಅಂತ ಹೇಳಿ. ಬಹುಶಃ ಉಲ್ಟಾ ಪಲ್ಟಾ ಅನ್ನುವಂತಹ ಚಿತ್ರವನ್ನು ನೋಡಿದರೆ ಅಲ್ಲಿ 2 ಕ್ಯಾರೆಕ್ಟರ್ಗಳನ್ನ, ಡಬಲ್ ಕ್ಯಾರೆಕ್ಟರ್ಗಳನ್ನ ಮಾಡಿ ನಮ್ಮನ್ನೆಲ್ಲ ನಗಿಸಿದಂತಹ ಕಾಶಿಯವರ ಅನುಭವ ಬಹಳ ಅಪಾರ. ಈಗಾಗಲೇ ಹೇಳಿದಾಗೆ ರಂಗಕರ್ಮಿ ಅಂದ ತಕ್ಷಣವೇ ಎಲ್ರಿಗೂ ಈ ಪದವನ್ನು ನಾವು ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಆ ರಂಗಕ್ಷೇತ್ರದೊಳಗೆ ನಾಟಕ ಕ್ಷೇತ್ರದಲ್ಲಿ ಪಳಗಬೇಕು. ನಾಟಕ ಕ್ಷೇತ್ರದ ಹಲವಾರು ವಿಭಾಗಗಳಲ್ಲಿ ನುಗ್ಗಿ ಕೆಲಸ ಮಾಡಿ ಪರಿಣಿತಿಯನ್ನು ಪಡೆಯುವತ್ತ ಮುನ್ನುಗ್ದಾಗ ಮಾತ್ರ ಅಂತಹ ವ್ಯಕ್ತಿಗೆ, ಅಥವಾ ಸಾಧನೆ ಮಾಡಿದಾಗ ಮಾತ್ರ ಅಂತಹ ವ್ಯಕ್ತಿಗೆ ರಂಗಕರ್ಮಿ ಅಂತ ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ಕರ್ನಾಟಕ ರಾಜ್ಯ, ನಮ್ಮ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದ ನಾಟಕ ಕ್ಷೇತ್ರ ಉನ್ನತ ಕ್ಷೇತ್ರಕ್ಕೆ ಮೇಲಕ್ಕೆ ಏರಿದಂತಹ ಸಮಯದಲ್ಲಿ ಕಾಶಿಯವರು ಆ ನಾಟಕ ಕ್ಷೇತ್ರದಲ್ಲಿ ದುಡಿತಾ ಇದ್ದರು. ಅದ್ರ ಬಗ್ಗೆಯೂ ಸಹ ಮಾತಾಡೋಣ. ಸೊ ನಾಟಕ ಕ್ಷೇತ್ರಕ್ಕೂ ಸಂಬಂಧಪಟ್ಟವರು, ಸಿನಿಮಾ ಕ್ಷೇತ್ರಕ್ಕೂ ಸಂಬಂಧಪಟ್ಟವರು, ಅತ್ಯಂತ ಕ್ಲಿಷ್ಟವಾದಂತಹ ಕಷ್ಟವಾದಂತಹ ಕಲೆ ನಗಿಸುವಂತಹದ್ದು, ಅದರಲ್ಲೂ ಸಹ ಇವರು ಪರಿಣಿತರು. ಮೊದಲನೇದಾಗಿ ನಾವು ಸಿನಿಮಾ ಕ್ಷೇತ್ರದ ಬಗ್ಗೆ ಮಾತಾಡೋಣ. ನಿಮ್ಮೆಲ್ಲರೂ ಪರವಾಗಿ ಕಾಶಿಯವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಕರ್ನಾಟಕದ ಒಂದು ಸಿನಿಮಾ ಕ್ಷೇತ್ರ, ಅದರ ಬೆಳವಣಿಗೆ ಈಗ ಹೇಗಿದೆ ಸರ್? ಬೆಳವಣಿಗೆ ಅಂದರೆ 2 ಥರ ನೋಡಬೇಕಾಗುತ್ತೆ. ಒಂದು, ಕೆಲವರು ಸೈದ್ಧಾಂತಿಕವಾದ ಬೆಳವಣಿಗೆ ಅಂತಾರೆ, ಇನ್ನು ಕೆಲವರು ಸ್ಕೋಪ್ನ ಬೆಳವಣಿಗೆ ಅಂತಾರೆ, ಇನ್ನೊಂದು ಆರ್ಥಿಕವಾದ ಬೆಳವಣಿಗೆ. 3 ಥರನೂ ನೋಡ್ಬೋದು. ಅವರನ್ನು ಸೇರಿಸಿ ಮಾತಾಡೋದಾದರೆ ಆರ್ಥಿಕವಾಗಿ ತುಂಬ ಬೆಳೆದಿದೆ, ಅಷ್ಟೇ ಸೃಜನಾತ್ಮಕವಾಗಿ ಬೆಳೀತಾ ಇದೆ, ಖಂಡಿತವಾಗಿದೆ, ಇಲ್ಲ ಅಂತಲ್ಲ. ಆದರೆ ಬೇರೆ ಭಾಷೆಗಳನ್ನು ನೋಡಿದಾಗ ನಮ್ಮಲ್ಲಿ ಒಂದು ಸಣ್ಣದೊಂದು ನ್ಯೂನತೆ ಕಾಣೋದು, ಒಂದು ಪ್ರೊಫೆಷ್ನಲಿಸಮ್ ಅಂತ ಏನು ಹೇಳ್ತೀವಿ, ಅದರ ಕೊರತೆಯಿಂದಾಗಿ ನಾವು ಸ್ವಲ್ಪ ಆ ಮಟ್ಟಕ್ಕೆ ಬರ್ತಾ ಇಲ್ಲ ಅಂತ ಅನಿಸುತ್ತೆ. ಬೇರೆ ಭಾಷೆಗಳು ಯಾಕೆ ಚೆನ್ನಾಗಿದ್ದಾರೆ ಅಂದರೆ, ನಾನು ಬೇರೆ ಭಾಷೆಗಳವ್ರ ಜೊತೆ ಬೆರೆತು ಅವರು ಕೆಲವು ಸಿನಿಮಾಗಳಲ್ಲಿ, ಅಂದರೆ ಹೆಚ್ಚಿನವೆಲ್ಲ ಕಲಾತ್ಮಕ ಚಿತ್ರಗಳು ಆ್ಯಕ್ಟ್ ಮಾಡಿದಾಗ ಅವರಲ್ಲಿದ್ದ ಒಂದು ಆ ಪ್ರೊಫೆಷ್ನಲಿಸಮ್ಮು ನಿಜವಲ್ಲೂ ತುಂಬ ಸಂತೋಷ ಕೊಡುವಂಥದ್ದು. ಅದು ಸ್ವಲ್ಪ ಕೊರತೆ ಇದೆಯನ್ನೋ ಅಂತ. ಬಹುಶಃ ಅದು ಸರಿ ಹೋಗ್ಬಿಟ್ರೆ ಎಲ್ಲವೂ ಸರಿ ಹೋಗ್ಬೋದು. ದ್ವಾರಕೀಶ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಇದು ಸಂತೋಷಕ್ಕೋಸ್ಕರ ಮಾಡುವಂಥದ್ದು ಸಿನಿಮಾ, ನನ್ನ ಬಯಕೆಗೋಸ್ಕರ ಮಾಡುವಂಥದ್ದು, ನನ್ನ ಆಸೆಗೋಸ್ಕರ ಸಿನಿಮಾ ಮಾಡುವಂಥದ್ದು. ಅಂದರೆ ಯಾವುದೇ ವ್ಯಕ್ತಿ ಅತ್ಯುತ್ತಮವಾದಂತಹ ಚಿತ್ರಗಳನ್ನ ಯಾರು ತೆಗೆದಿದ್ದಾರೆ, ಇನ್ಕ್ಲೂಡಿಂಗ್ ಬೆನ್ಹರ್ ಅನ್ನೋಂತಹ ಚಿತ್ರಗಳು ಆಗ್ಬೋದು, ಅವರ ಆಸೆಗೋಸ್ಕರ ಇಂತಹ ಸಿನಿಮಾಗಳನ್ನ ಮಾಡುವಂಥದ್ದು. ಯಾರು ಇಷ್ಟಪಟ್ಟು ಸಿನಿಮಾಗಳನ್ನ ಮಾಡ್ತಾರೋ ಅಂತಹ ಸಮಯದಲ್ಲಿ ಮಾತ್ರ ಆ ಕ್ಷೇತ್ರ ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯ, ಉತ್ತಮವಾದಂತಹ ಗುಣಮಟ್ಟದ ಒಂದು ಸಿನಿಮಾವನ್ನು ಕೊಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ರು. ಹಿಂದೆ ಸಹ ಕರ್ನಾಟಕದಲ್ಲಿ ಅನೇಕ ಗುಣಮಟ್ಟದ ಸಿನಿಮಾಗಳು ಬಂದಿವೆ. ರಾಷ್ಟ್ರ ಪ್ರಶಸ್ತಿಗಳನ್ನ ಪಡೆದಂತಹ ಅನೇಕ ಸಿನಿಮಾ ಬಂದಿದೆ. ನಿರ್ದೇಶಕರು ಸಹ ಇದ್ದರು. ಬಹುಶಃ ಪಶ್ಚಿಮ ಬಂಗಾಳದವ್ರನ್ನ ಬಿಟ್ಟರೆ ಕನ್ನಡ ಅಂತಹ ಒಂದು ಉತ್ತಮವಾದಂತಹ ಸ್ಥಿತಿಯೊಳಗಿತ್ತು. ನಾವು ಎಲ್ರಿಗೂ ಚಾಲೆಂಜ್ ಮಾಡ್ತೀವಿ, ಅತ್ಯುತ್ತಮವಾದಂತಹ ಸಿನಿಮಾಗಳನ್ನ ತೆಗಿತೀವಿ ಅನ್ನುವಂತಹ ಮಟ್ಟದಲ್ಲಿ. ಅಂತಹ ಸಿನಿಮಾಗಳ ಕೊರತೆ ಯಾತಕ್ಕೆ ಇವಾಗ ಕಾಡ್ತಾ ಇದೆ? ಇಲ್ಲ, ಇದು ಕೊರತೆ ಅಂತಲ್ಲ. ನೀವು ಹೇಳಿದಾಗೆ ಒಂದು ಕಾಲದಲ್ಲಿ ಇಡೀ ಭಾರತೀಯ ಚಿತ್ರರಂಗ ಕನ್ನಡದ ಹತ್ರ ನೋಡ್ತಾ ಇತ್ತು, ಏನು ನಡೀತಾ ಇದೆ ಅಲ್ಲಿ ಅಂತ. ಇದು ನಾನು ಹೇಳ್ತಿರೋದು 72, 73, ಅಲ್ಲಿಂದ 77, 78, 80ರವರೆಗೆ ಸರಿಸುಮಾರು. ಯಾಕೆ ಅಂದರೆ ಕನ್ನಡದ ಭಾಷೆಯ ಸಿನಿಮಾಗಳಲ್ಲಿ ಆದಷ್ಟು ಎಕ್ಸ್ಪೆರಿಮೆಂಟ್ಗಳು ಬೇರೆ ಭಾಷೆಗಳಲ್ಲಿ ಆಗಲಿಲ್ಲ. ಆ ಒಂದು ಧೈರ್ಯಕ್ಕೆ ಬೇರೆಯವರೆಲ್ಲ ಹೆದರಿದ್ರು. ಇವ್ರಿಗೆ ಎಷ್ಟು ಧೈರ್ಯ ಇಂಥ ಸಿನಿಮಾ ಮಾಡೋಕ್ಕೆ ಅಂತ. ಆ್ಯಂಡ್ ಮಾಡಿದ ನಾವು ಹೆಚ್ಚಿನವು ಎಲ್ಲವೂ ಕಮರ್ಷಿಯಲಿ ಸಕ್ಸಸ್ಫುಲ್. ಇವತ್ತು ನೀವು ನಂಬಲ್ಲ, ಒಂದು ವಂಶವೃಕ್ಷನೂ ಫ್ಲಾಪ್ ಅಲ್ಲ, ಕಾಡು ಫ್ಲಾಪ್ ಅಲ್ಲ, ಸಂಸ್ಕಾರ ಫ್ಲಾಪ್ ಅಲ್ಲ, ಎಲ್ಲವೂ ಕಮರ್ಷಿಯಲಿ ಸಕ್ಸಸ್ಫುಲ್. ಕಮರ್ಷಿಯಲಿ ಸಕ್ಸಸ್ಫುಲ್ ಅಂದರೆ ಏನು? ನೀವು ಹಾಕಿರೋ ದುಡ್ಡಿಗೆ ಮೋಸ ಇಲ್ಲದೆ ಮೇಲೆ ಒಂದಷ್ಟು ಲಾಭ ತಂದರೆ ಇಟ್ ಈಸ್ ಕಮರ್ಷಿಯಲಿ ಸಕ್ಸಸ್. ಅದು 500 ರೂಪಾಯಿ ಸಿನಿಮಾ ಮಾಡಿರ್ತೀರೋ, ನೀವು 5 ಕೋಟಿ ಸಿನಿಮಾ ಮಾಡಿರ್ತೀರೋ, ನಿಮಗೆ ಬಿಟ್ಟಿತ್ತು. ಬಟ್ ಸಕ್ಸಸ್ಫುಲ್ ಅಂತ ಯಾವ್ದು ಹೇಳೋದು? 500 ರೂಪಾಯಿ ಖರ್ಚು ಮಾಡಿರೋದು 550 ರೂಪಾಯಿ ದುಡಿದು ಬಿಟ್ರೆ ಇಟ್ ಈಸ್ ಸಕ್ಸಸ್ಫುಲ್. 5 ಕೋಟಿ ಖರ್ಚು ಮಾಡಿರೋದು 4.25 ಕೋಟಿ ದುಡಿದ್ರು ಅದು ಲಾಸೆ.
ಹಾಗಾಗಿ ಎಲ್ರಿಗೂ ಆಶ್ಚರ್ಯ ಆಗಿದ್ದೇನೆಂದ್ರೆ ಹೆಂಗೆ ಇಷ್ಟು ಧೈರ್ಯ ಮಾಡ್ತಾರೆ, ಇಂಥ ಆಡಿಯನ್ಸ್ ಎಲ್ಲಿದ್ದಾರೆ ಅಂತ. ಈ ಆಡಿಯನ್ಸ್ ಅಂದಾಗ ಇನ್ನೂ ಒಂದು ಬರೋದು, ರಾಜ್ ಕಪೂರ್ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ನೀನು ಯಾವತ್ತೇ ಸಿನಿಮಾ ಮಾಡಿದ್ರು ಫಸ್ಟು ಬೆಂಗಳೂರಲ್ಲಿ ರಿಲೀಸ್ ಮಾಡು, ಅಲ್ಲಿ ಸಕ್ಸಸ್ ಆದರೆ ಇಡೀ ಇಂಡಿಯಲ್ಲಿ ಸಕ್ಸಸ್. ಹೌದು, ರಾಜ್ ಕಪೂರ್ ಕೊನೆಯವರೆಗೆ ಹೇಳ್ತಂಥ ಮಾತು. ಇದನ್ನು ಕೇಳಿ ಮಣಿರತ್ನಂ ಫಾಲೋ ಮಾಡಿದ್ದೀವಿ ಅಂದರೆ ಫಸ್ಟ್ ಸಿನಿಮಾ ಕನ್ನಡಲ್ಲಿ ಮಾಡೋರು. ಅಂದರೆ ತುಂಬ ಸದಭಿರುಚಿಯ ಪ್ರೇಕ್ಷಕರು ಇರೋದು ಕರ್ನಾಟಕದಲ್ಲಿ ಅಂತ. ಕನ್ನಡದ ಪ್ರೇಕ್ಷಕರು ಭಾಳ ಸದಭಿರುಚಿಯ ಪ್ರೇಕ್ಷಕರು. ಅವರಿಗೆ ಭಾಷೆ ಯಾವ ಗೊಂದಲಗಳು ಇಲ್ಲ. ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಷ್ಟೇ ಅವರಿಗೆ. ಅಷ್ಟು ಓಪನ್ ಮೈಂಡೆಡ್ ಆಡಿಯನ್ಸು ಇಂಡಿಯಾದಲ್ಲಿ ಬೇರೆ ಎಲ್ಲೂ ಇಲ್ಲ ಅನ್ನೋದು ಕನ್ನಡದವ್ರಿಗೆ ಒಂದು ಕಿರೀಟ. ಹಾಗಾಗಿ ಆ ಸಿನಿಮಾ ಆಮೇಲೆ 70ರ ದಶಕದಲ್ಲಿ ನೀವು ನೋಡ್ದಂಗೆ ತಿಳಿದಂಗೆ ಕೇಳ್ದಂಗೆ ಈ ಒಂದು ರಂಗಭೂಮಿಯು ಭಾಳ ಒಳ್ಳೆ ಶಿಖರಕ್ಕೆ ಏರ್ತಾ ಇದ್ದ ಕಾಲ. ಜೊತೆಗೆ ಸಾಹಿತ್ಯ ಕೂಡ ಭಾಳ ಒಳ್ಳೆ ಸ್ತರದಲ್ಲಿ, ತುಂಬ ಜನ ಸಾಹಿತ್ಯ ಓದ್ತಾ ಇದ್ರು, ನಾಟಕ ನೋಡ್ತಾ ಇದ್ರು. ಸೊ ಅದರ ಎಕ್ಸ್ಟೆನ್ಷನ್ ಏನು ಸಿನಿಮಾ. ಸೊ ಇವರೆಲ್ಲರೂ ಆ ಸಿನಿಮಾ ನೋಡೋಕೆ ಬಂದೇ ಬರೋರು. ಇಂಥ ಸಿನಿಮಾ ಆಗ್ತಾ ಇದೆ ಅಂದರೆ ರೆಡಿಯಾಗಿ ಕೂತಿರೋರು ಕಾಯ್ಕೊಂಡು ಯಾವಾಗ ರಿಲೀಸ್ ಆಗುತ್ತೆ ಅಂತ. ಹಂಗಾಗಿ ಫ್ಲಾಪೇ ಆಗಲಿಲ್ಲ ಯಾವಾಗೂ. ಈಗ ಯಾಕಾಗ್ತಾ ಇಲ್ಲ ಅಂದರೆ ಅದು ಎರಡು ಕಾರಣ ಇದೆ. ಒಂದು, ಸಾಹಿತ್ಯದ ಬಗ್ಗೆ ಒಲವು ತುಂಬ ಕಮ್ಮಿ. ಆಮೇಲೆ ಅದು ತಪ್ಪು ಅಂತಲ್ಲ ನಾನು ಹೇಳೋದು, ಲೈಫ್ ಸ್ಟೈಲ್ಗಳು ನಿಮ್ಮದು ಚೇಂಜ್ ಆಗ್ತಾ ಹೋಗುತ್ತೆ. ಈಗ ನಾವು ನೋಡ್ದಂಗೆ 3 ಜನ್ರೇಷನ್ ಕಳೆದೋಯ್ತು. 3 ತಲೆಮಾರುಗಳಲ್ಲಿ ಲೈಫ್ ಸ್ಟೈಲ್ಗಳು ಹೆಂಗೆ ಚೇಂಜ್ ಆಯಿತು. ಯಾವಾಗ ಜೀವನದ ಶೈಲಿಗಳು ಬದಲಾಗ್ತಾ ಹೋಗುತ್ತೆ, ನಿಮ್ಮ ಆಸಕ್ತಿಗಳು, ನಿಮ್ಮ ಒಂದು ನೋಡುವ ದೃಷ್ಟಿ ಎಲ್ಲವೂ ಜೊತೆಗೆ ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ಆ ಬದಲಾವಣೆ ಖಂಡಿತ ಆಗಬೇಕು. ಬದಲಾವಣೆ ಬೇಕೇ ಬೇಕು. ಬದಲಾವಣೆ ಇಲ್ಲ. ಯಾಕೆಂದರೆ 72ರಲ್ಲಿ ಕನ್ನಡದಲ್ಲಿ ಆಗಿದ್ದ ಬದಲಾವಣೆಗೆ ನಾವು ಕಿರೀಟದ ಬಗ್ಗೆ ಮಾತಾಡ್ತೀವಿ, ಸ್ವಲ್ಪ ಕೆಳಗೆ ಬಿದ್ದರೆ ಯಾಕೆ ಬೇಜಾರು ಮಾಡ್ಕೋತೀವಿ ಅಂತ ಅಷ್ಟೇ. ಇಲ್ಲ, ಬದಲಾವಣೆ ಬೇಕು. ಬಟ್ ಆ ಬದಲಾವಣೆ ಏರ್ತಾ ಹೋಗಬೇಕು, ಒಳ್ಳೆಯ ಗುಣಮಟ್ಟಕ್ಕೆ ಏರ್ತಾ ಹೋಗಬೇಕು. ಅದೆಲ್ಲ ಸ್ವಲ್ಪ ಮಧ್ಯೆ ಎಡರು ತೊಡರು ಇರುತ್ತೆ. ಅದು ಭಾಳ ಸರ್ವೇ ಸಾಮಾನ್ಯ. ನೀವು ಹೇಳಿದಾಗೆ 70ನೇ ದಶಕದಲ್ಲಿ ಸಾಕಷ್ಟು ಉತ್ತಮವಾದಂತಹ ಸಿನಿಮಾಗಳು ಬಂದರು. ನಾಟಕ ಕ್ಷೇತ್ರದಲ್ಲಿ ಯಾರ್ಯಾರು ಒಳ್ಳೆ ಹೆಸರುಗಳನ್ನ ಮಾಡಿದ್ರು, ಗಿರೀಶ್ ಕಾರ್ನಾಡ್ ಇರ್ಬೋದು, ಅವರೆಲ್ಲ ಬಂದು ಸಿನಿಮಾಕ್ಕೆ ಬಂದು ಏನಾದರೂ ಒಂದು ಸಾಧನೆ ಮಾಡಬೇಕು, ಅಲ್ಲೂ ಸಹ ನಮ್ಮ ಪ್ರತಿಭೆಯನ್ನು ತೋರಿಸ್ಬೇಕು ಅಂತ ಹೇಳಿ ಪ್ರಯತ್ನಪಟ್ಟರು. ಸಿನಿಮಾ ರಂಗದಲ್ಲಿ ಒಂದು ಉತ್ತಮವಾದಂಥ ಸಾಧನೆ ಮಾಡಿದ್ರು. ಈಗ ಯಾತಕ್ಕೆಲ್ಲ ಏನಾದರೂ ಬೌದ್ಧಿಕ ಮಟ್ಟ ಏನಾದರೂ ಕಡಿಮೆ ಆಗ್ತಿದೆಯೇ? ನೀವು ಹೇಳ್ದಂಗೆ ಅವಾಗ ಜ್ಞಾಪಕ ಮಾಡ್ಕೊಳ್ತಿದ್ದಂಗೆ ಯಾರು ಸ್ವಲ್ಪ ಬುದ್ಧಿಜೀವಿಗಳು ಅಂತ ಅನ್ನಿಸ್ಕೊಂಡಿದ್ರು ಅವರಿಗೆ ಕೇವಲ ಕನ್ನಡ ಸಿನಿಮಾ ರಂಗ ಮಾತ್ರ ಮುಖ್ಯವಾಗಿತ್ತಿಲ್ಲ. ಕನ್ನಡ, ಹಿಂದಿ, ಇಂಗ್ಲೀಷು, ಅದಕ್ಕೆ ಯಾಕೆ ಹೊರಗಿನ ದೇಶದ ಅನೇಕ ಸಿನಿಮಾಗಳನ್ನ ತರಿಸ್ಕೊಂಡು, ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನೆಲ್ಲ ತರಿಸಿ ಒಂದು ಅವರಲ್ಲೇ ಒಂದು ಸಂಘಗಳನ್ನ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಸಿನಿಮಾಗಳನ್ನ ನೋಡಿ ಚರ್ಚೆ ಮಾಡ್ತಾ ಇದ್ದಂತಹ ಕಾಲ ಇತ್ತು. ಆಗ ಯಾವುದೇ ಭಾಷೆ ಸಿನಿಮಾ ಇರಬಹುದು, ಅದ್ರ ಬಗ್ಗೆ ಚರ್ಚೆ ನಡೀತಿತ್ತು. ಆದರೆ ಈಗ ಅಂಥದ್ದೆಲ್ಲ ಬಹಳ ಕಡಿಮೆ ಆಗಿದೆ. ಜನರಲ್ಲೂ ಸಹ ಆ ತರಹ ಕುತೂಹಲ ಅಥವಾ ಅಲ್ಲಿ ಸೇರಿಕೊಂಡು ಅದ್ರ ಬಗ್ಗೆ ವಿಮರ್ಶೆ ಮಾಡಬೇಕು ಅನ್ನುವಂಥದ್ದು ಅಂತಹ ಸಂಘಗಳು ಈಗ ಎಲ್ಲೂ ಕಂಡು ಬರ್ತಿಲ್ಲ, ಹೆಚ್ಚಾಗಿ ಕಂಡು ಬರ್ತಿಲ್ಲ. ಮತ್ತು ನಾನು ಹೇಳಿದ ಹಾಗೆ ಬೌದ್ಧಿಕ ಮಟ್ಟ ಏನಾದರೂ ಕಡಿಮೆ ಆಗಿದೆಯೇ, ಅಥವಾ ಬುದ್ಧಿವಂತರು ಈ ಒಂದು ಕ್ಷೇತ್ರನೇ ಬೇಡ, ಕಷ್ಟ, ಹಣ ಹಾಕುವಂಥದ್ದು. ಯಾಕೆಂದರೆ ಇದು ಸಿನಿಮಾ ರಂಗ ಈಗ ಆ ಥರ ಇಲ್ಲ, ದೊಡ್ಡ ಉದ್ದಿಮೆಯಾಗಿ ಬೆಳೆದಿದೆ. ಅವಾಗ ಕೆಲವು ಲಕ್ಷಗಳಲ್ಲಿ ಮಾಡ್ತಾ ಇದ್ದಂಥದ್ದು ಈಗ ಕೋಟಿಗಳಿಗೂ ಲೆಕ್ಕ ಇಲ್ಲ. ಆದ್ದರಿಂದ ಕೈ ಸುಟ್ಕೋಬೇಕಾ, ಅದು ನಮಗಲ್ವಾ ಅನ್ನುವಂಥ ಆದರೆ ಈ ಯೋಚನೆ ಮಾಡುವಂಥವ್ರಿಗೆ, ಬುದ್ಧಿವಂತರಿಗೆ ಮತ್ತು ಏನು ಈ ಕ್ಷೇತ್ರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ವೇ? ಹಾಗಾದರೆ ಇಲ್ಲ, ನೀವು ಹೇಳಿದ್ದು ಒಂದು ಥರದಲ್ಲಿ ಹೌದು. ಕೋಟಿಗಟ್ಟಲೆ ಇವತ್ತು ದುಡ್ಡು ಹಾಕಬೇಕಾಗತ್ತೆ ಒಂದು ಸಿನಿಮಾ ಮಾಡಬೇಕಾದ್ರೆ. ಲಕ್ಷಗಳಲ್ಲಿ ಸಿನಿಮಾ ಮಾಡೋದು ಕಷ್ಟ ಅಂತ ನಾನು ಹೇಳೋದು. 1 ಲಕ್ಷದ ಒಳಗಡೆನೂ ಸಿನಿಮಾ ಮಾಡ್ಬೋದು. ಅದಕ್ಕೆ ನೀವು ತಯಾರಾಗಿದ್ದೀರಾ? ನಾನು ಬೇರೆ ಎಲ್ಲ ಬುದ್ಧಿಯ ನನಗೆ ಆಸಕ್ತಿಗಳಿರ್ಬೋದು. ಸಾಹಿತ್ಯಿಕವಾಗಿ ನಾನು ಭಾಳ ಆಸಕ್ತಿ ಹೊಂದಿರ್ಬೋದು, ಚೆನ್ನಾಗಿ ಓದಿರ್ಬೋದು, ನಾನೇ ಒಬ್ಬ ಒಳ್ಳೆ ಲೇಖಕ ಆಗಿರ್ಬೋದು, ಭಾಳ ಸೃಜನಾತ್ಮಕ ವ್ಯಕ್ತಿ ಆಗಿರಬಹುದು. ಅದ್ರ ಜೊತೆಗೆ ನೀವು ಇದನ್ನು ಯಾಕೆ ಕಲಿಬಾರ್ದು? 1 ಲಕ್ಷದೊಳಗೆ ಸಿನಿಮಾ ಮಾಡೋಕ್ಕಾಗತ್ತೆ. ಇವತ್ತು ಮೊಬೈಲಲ್ಲಿ ಸಿನಿಮಾ ಮಾಡೋಕ್ಕೆ ಬಂದಮೇಲೆ ಅದಕ್ಕಿಂತ ಚೀಪ್ ಆ ಕಾಲದಲ್ಲೂ ಇರಲಿಲ್ಲ. ಆಗಲೂ ಸರ್ಟಿಫಿಕೇಟ್ಗಳೆಲ್ಲ ಅಡಾಯಿಟೇ ಸಿನಿಮಾ ಮಾಡಿತ್ತು. ಯಾರೂ ಏನು ಸುಲಭವಾಗಿ ಸಿನಿಮಾ ಮಾಡಲಿಲ್ಲ. ಅವಾಗಿನ 1 ಲಕ್ಷ, ಇವತ್ತು 1 ಕೋಟಿ. ಇವತ್ತು 1 ಕೋಟಿ ಖರ್ಚು ಮಾಡಿದ್ರೆ ದೊಡ್ಡ ಸಿನಿಮಾ ಅಂತಾರೆ. ಅವತ್ತು 1 ಲಕ್ಷ ಖರ್ಚು ಮಾಡಿ ಹೋದ ಇವನು ಅಂತ ಊರೆಲ್ಲ ಚಾಪ ಹಾಕೋರು. 1 ಲಕ್ಷ ರೂಪಾಯಿ ತೊಗೊಂಡೋಗಿ ಸಿನಿಮಾಗೆ ಹಾಕಿದ. 50 ಎಕರೆ ಜಮೀನು ಬಂದಿರೋದು, 100 ಎಕರೆ ಜಮೀನು ಬಂದಿರೋದು, ಬಟ್ ಹಾಕಿದ್ರು. ಹಾಗಾಗಿ ಅದು
ಇದೆಲ್ಲವೂ ನನ್ನ ಹತ್ರ ಇದ್ದಾಗ ನಾನು ಇದಕ್ಕೆ ಯಾಕೆ ಪ್ರಯತ್ನ ಪಡಲ್ಲ? ಸೊ ಅವ್ರವ್ರಿಗೆ ಬಿಟ್ಟಿದ್ದದು. ನಾನು ಪ್ರಯತ್ನ ಪಟ್ಟರೆ ನಾನಿವತ್ತು 16 ಸೂಪರ್ 8 ಇಲ್ಲ ಮೊಬೈಲಲ್ಲೇ ನಾನು ಸಿನಿಮಾ ತೆಗಿತೀನಿ. ನಾನು ಹ್ಯಾಂಡಿ ಕ್ಯಾಮಲ್ಲಿ ಸಿನಿಮಾ ತೆಗಿತೀನಿ. ನಾನು ಒಂದು ಹ್ಯಾಂಡಿ ಕ್ಯಾಮಲ್ಲಿ ಒಂದು ಸಿನಿಮಾ ಮಾಡೋದು ಕಾಸ್ಟ್ಲಿ ಅಫೇರಾ? ಆಮೇಲೆ ಇಂಥ ಜನಕ್ಕೆ ಅವ್ರದ್ದೇ ಆದ ಒಂದು ಬಳಗ ಇರುತ್ತೆ, ಸ್ನೇಹಿತರ ಬಳಗ ಇರುತ್ತೆ, ಅಭಿಮಾನಿಗಳು ಇರ್ತಾರೆ, ಇನ್ನು ಕೆಲವು ಸಿಂಪತೈಸರ್ಸ್ ಇರ್ತಾರೆ. ಪಾಪ ಮುಂಡೆದು ಏನೋ ಮಾಡ್ಕೊಂಡು ಅಲಿತಾ ಇರ್ತ್ಕಣೆ ಜೋಳಿಗೆ ಹಾಕ್ಕೊಂಡು ಅಂತ ಅವ್ರು ಕರೆದ್ರೂ ಬರ್ತಾರೆ. ಅಂತೂ ಎಂಥವ್ರಿಗೂ ಒಂದು 40-50 ಜನ ಇರ್ತಾರೆ. ಈ 40-50 ಜನದ ಗುಂಪು ಕಟ್ಕೊಂಡು ಒಂದು ಸಿನಿಮಾ ಮಾಡೋಕ್ಕಲ್ವ ನೀವು? ನನಗೇನೋ ಮಾಡೋಕ್ಕಾಗಲ್ಲ ಅಂತ ಅನಿಸಲ್ಲ. ಬಟ್ ಅದಕ್ಕೆ ಬೇಕಾದ ಪ್ರಯತ್ನ ಇವ್ರು ಯಾರು ಯೋಚನೆನೇ ಮಾಡ್ತಾ ಇಲ್ಲ. ಹಂಗಾಗಿ ಇದು ಅಸ್ಪೃಶ್ಯರು ಅನ್ನೋ ಥರ ದೂರ ಉಳ್ಕೊಂಬಿಟ್ರೆ, ಅಥವಾ ಸಿನಿಮಾ ನನಗೆ ಅಸ್ಪೃಶ್ಯತೆ ಅಂತ ದೂರ ಉಳಿದ್ರೆ ಏನು ಸಾಧ್ಯನೇ ಇಲ್ಲ. ಅದನ್ನೇ ಹೇಳಿದ್ದು, ಲೈಫ್ ಸ್ಟೈಲು ಆಮೇಲೆ ಕಾಲಚಕ್ರ ಅನ್ನೋದು ಬದಲಾಗ್ತಾ ಹೋಗುತ್ತೆ. ಬದಲಾವಣೆ ಒಳ್ಳೇದಕ್ಕೆ ಅಂತ ಏನಕ್ಕೆ ಹೇಳಿದ್ದು ಅಂದರೆ, ಅವತ್ತು 70ರಲ್ಲಿ 1 ಲಕ್ಷ ರೂಪಾಯಿಗೆ ಸಿನಿಮಾ ಮಾಡಿದ್ರಿ, ಇವತ್ತು 1 ಲಕ್ಷ ರೂಪಾಯಿ ನೀವು ಸಿನಿಮಾ ಮಾಡ್ಬೋದು. ಅದೇ ಗ್ರೇಟೆಸ್ಟ್ ಚೇಂಜ್. ಅದಕ್ಕಿಂತ ಚೇಂಜ್ ಬೇಕಾ ನಿಮಗೆ? ನಿಮ್ಗೆ ಸಿನಿಮಾ ಮಾಡೋಕ್ಕಾಗಲ್ಲ ಇವತ್ತು ಅನ್ನೋದು ನಾನು ಒಪ್ಪಲ್ಲ. ಪ್ರಯೋಗಶೀಲತೆಗೆ ಬಹಳ ಅತ್ಯಂತ ಹೆಸರುವಾಸಿ ನೀವು ಮತ್ತು ನಿಮ್ಮ ಸರ್ಕಲ್ಲು ಏನಿತ್ತು. ಅವಾಗ ಏನೇ ಆಗಲಿ ಅದು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಇದ್ರಲ್ಲ. ನೀವು ಹೇಳಿದ್ರಿ ಕಾಲ ಬದಲಾವಣೆ ಆಯಿತು, ಬಹಳ ಚೇಂಜ್ ಇರೋದು ಒಳ್ಳೆಯದು ಅಂತ ಹೇಳಿ. ಇಂತಹ ಕ್ರಿಯಾತ್ಮಕ ಯೋಚನೆ ಇರುವಂತಹ ನಿಮ್ಮ ಒಂದು ಸರ್ಕಲ್ ಇತ್ತಲ್ಲ, ಈಗ ಸರ್ಕಲ್ನ ಬಗ್ಗೆ ಯೋಚನೆ ಮಾಡಿದ್ರೆ ಅವರೆಲ್ಲ ಇದನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಏನಾದರೂ ಏನನ್ಸುತ್ತೆ ಸುಮ್ಮನೆ ನಿಮ್ಮ ಅನುಭವಕ್ಕೆ? ಅಯ್ಯೋ ಆ ಥರ ಮಾಡ್ತಾಯಿದ್ವಿ, ಅಷ್ಟೊಂದೆಲ್ಲ ನಾವು ಸಾಧನೆ ಮಾಡ್ತಿದ್ವಿ, ಪ್ರಯತ್ನ ಪಡ್ತಿದ್ವಿ, ಪ್ರಯೋಗಶೀಲತೆಗೆ ಒಳಪಡ್ತಿದ್ವಿ ನಾವು, ಆದರೆ ಕಾಲ ಬದಲಾವಣೆ ಆಯಿತು, ಈಗ ನಮ್ಮಲ್ಲಿ ಅದು ಕ್ರಿಯೇಟಿವಿಟಿ ಕಡಿಮೆ ಆಗಿಬಿಟ್ಟಿದೆಯಾ ಅನ್ಸುತ್ತಾ? ಅಥವಾ ಎಲ್ಲಿ ಹೋಯ್ತು ಆ ಸರ್ಕಲ್ಲು ಅಂತ ಯೋಚನೆ ಮಾಡಿದಾಗ ಏನನ್ಸುತ್ತೆ? ಇಲ್ಲ, ಅದು ಯಾವುದೂ ಅನಿಸಲ್ಲ ನನಗೆ. ಕ್ರಿಯೇಟಿವಿಟಿ ಜಾಸ್ತಿ ಆಗಿದೆ. ಅಲ್ಲಿದ್ದವರೆಲ್ಲರೂ ಅಲ್ಲೇ ಇದ್ದಾರೆ, ಯಾರೂ ಬಿಟ್ಟು ಹೋಗಿಲ್ಲ. ಈಗ ನೀವು ಹೇಳ್ದಂಗೆ ನನಗೆ ತಿಳಿದಂಥ ನನ್ನ ಗುಂಪು, ನನ್ನ ಸ್ನೇಹಿತರು, ಅಂದರೆ ಈ ರಂಗಭೂಮಿಯಿಂದ ಬಂದಂಥ ಸ್ನೇಹಿತರು, ಆಮೇಲೆ ಬೇರೆ ಬೇರೆ ರಂಗಶಾಲೆಗಳಿಂದ ತರಬೇತಿ ಪಡೆದಂಥ ಬಂದ ಸ್ನೇಹಿತರು ಎಲ್ಲರೂ ಇದ್ದಾರೆ. ಏನಾಗಿದೆ ಅಂದರೆ, ಅವರು ಮಾಡ್ತಿರೋ ಪ್ರಯತ್ನ ಅವ್ರಿಗೆ ಏನಾಗುತ್ತೆ, ಇದರಲ್ಲಿ ಎರಡಿದೆ. ಇದು ಸಿನಿಮಾ ಅಂತ ಹೇಳೋದು, ಸಿನಿಮಾ ಅಂತಲ್ಲ, ಯಾವುದೇ ಒಂದು ಹೆಚ್ಚಿನ ಬಂಡವಾಳ ಇರೋವಂಥ ಕಡೆ ಅದಕ್ಕೆ ಸರಿಯಾದ ಮಾರ್ಕೆಟಿಂಗ್ ನಾಲೆಡ್ಜು ಇರಬೇಕು. ನಮಗೆ ಒಂದು ಸೈಡ್ ಗೊತ್ತು, ಎರಡನೇ ಸೈಡ್ ಗೊತ್ತಿಲ್ಲ. ಆ ಎರಡನೇ ಸೈಡ್ ಗೊತ್ತಿಲ್ಲದೆ ಇರೋದ್ರಿಂದನೇ ಅವ್ರು ಎಲ್ಲಿ ಹೋದರು ಅನ್ನಂಗಾಗಿದೆ ಇವತ್ತು. ಅವ್ರವ್ರ ಪಾಟಿಗೆ ಅವ್ರು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಇವತ್ತಿಗೂ. ನಾವು DD9 ಅಂತ ಒಂದು ಚಾನಲಲ್ಲಿ ಬರೀ 12,000 ರೂಪಾಯಿ ಕೊಡೋರು ಒಂದು ಎಪಿಸೋಡ್ಗೆ. ಆ 12,000 ರೂಪಾಯಲ್ಲಿ ಎಪಿಸೋಡನ್ನು ಮುಗಿಸಿ ನಾವು ಒಂದು 500,000 ಉಳಿಸ್ಕೋಬೇಕು. ಅಂಥದ್ರಲ್ಲಿ ಅದ್ಭುತವಾದ ಎಪಿಸೋಡ್ಗಳನ್ನು ಮಾಡಿದ್ದಾಗಿದೆ. ಸಾಧ್ಯ ಇಲ್ಲ ಅಂತ ನಾನು ಒಪ್ಪಲ್ಲ. ಬಟ್ ಮಾಡುವ ಆಸಕ್ತಿ ನಿಮಗೆ ಎಷ್ಟರ ಮಟ್ಟಿಗಿದೆ? ನಾನು ಹೇಳೋದು ಇದನ್ನೇ ಮೇಯ್ನ್ ಅಂತ ನೀವು ಮಾಡಬೇಡಿ. ನೀವು ನಾಟಕ ಮಾಡ್ತಾ ಇರ್ತೀರ, ಮಧ್ಯೆ ಯಾವುದೋ ಒಂದು ಒಳಿಯುತ್ತೆ, ಒಂದು ಸಬ್ಜೆಕ್ಟ್, ಒಂದು ಥಾಟ್, ಯಾವುದೋ ಒಂದು ನಾಯಿ ಮರಿ ನೋಡಿದಾಗ ಒಂದು ಕತೆ ಒಳಿಬೋದು. ಅದನ್ನು ನಾನು ಸಿನಿಮಾ ಮಾಡಬೇಕು ಅಂದರೆ ಯಾರು ಬೇಡ ಅಂತಾರೆ? 10,000 ರೂಪಾಯಿ 20,000 ರೂಪಾಯಿ ಸಿನಿಮಾ ಮಾಡ್ಬೋದು, ನೀವು ಮಾಡಿ ಅದನ್ನು. ಬಟ್ ಆ ದಿಕ್ಕಿನಲ್ಲಿ ಯಾರೂ ಹೆಚ್ಚಿಗೆ ಪ್ರಯತ್ನ ಪಡ್ತಾ ಇಲ್ಲ. ಆ್ಯಂಡ್ ಪ್ರಯತ್ನ ಪಟ್ಟವ್ರು ಏನು ಮಾಡ್ತಾರೆ, ಅದನ್ನು ಮಾರ್ಕೆಟ್ ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಅದು ನನ್ನ ಕೈಲಾಗಲ್ಲ ಅಂತ ಇನ್ಯಾರಿಗೋ ಕೊಡ್ತಾರೆ. ಆ ವ್ಯಕ್ತಿಗೆ ಎಷ್ಟು ಆಸಕ್ತಿ ಅನ್ನೋದ್ರ ಮೇಲೆ ಹೋಗುತ್ತೆ. ಆವಾಗ ಅಂದರೆ ಏನಾಗಿತ್ತು, TV ಬಂದಿರಲಿಲ್ಲ. ನೀವು ಇಷ್ಟು ಮಾತಾಡೋದಕ್ಕೆ ಒಂದೇ ಕಾರಣ, ಏನೇ ಮಾಡಿದ್ರು ಕರ್ನಾಟಕದಾದ್ಯಂತ ಗೊತ್ತಾಗ್ತಾ ಇತ್ತು. ಈಗ TV ಬಂದ ಮೇಲೆ ಇವೆಲ್ಲ ಗೌಣ ಆಗ್ಬಿಡ್ತು. ಹಾಗಾಗಿ ಯಾರಿಗೂ ಗೊತ್ತಾಗ್ತಿಲ್ಲ. ಬಟ್ ಆಗಿನ ಹೆಚ್ಚಿಗೆ ಕೆಲಸ ಅಂತೂ ಖಂಡಿತ ನಡೀತಾ ಇದೆ. ಸ್ನೇಹಿತರೆ, ಸಂಕೇತ್ ಕಾಶಿಯವರೊಂದಿಗೆ ಸಂವಾದವನ್ನು ನೀವು ಕೇಳ್ತಾ ಇದ್ದೀರಿ. ಸರ್, TV ಬಂತು ಅಂತ ಹೇಳಿದ್ರಿ, ರಂಗಭೂಮಿ ಸ್ವಲ್ಪ TV ಕಡೆಗೆ ವಾಲ್ತು ಅಂತಲೂ ಹೇಳಿದ್ರಿ. ಆದರೆ ಇವತ್ತಿನ ವಾಸ್ತುಸ್ಥಿತಿ ಏನಾಗಿದೆ? TV ಒಳಗೆ ಸಾಕಷ್ಟು ವಾಹಿನಿಗಳು ಇವತ್ತು ಲಭ್ಯ ಇದೆ. ಕನ್ನಡದ ವಾಹಿನಿಗಳೇ ಸಾಕಷ್ಟು, ಒಂದು 8-10 ವಾಹಿನಿಗಳು ಸಿಗತ್ತೆ. ಆದರೆ ಕಾರ್ಯಕ್ರಮದ ಗುಣಮಟ್ಟವನ್ನು ನೋಡ್ತಾ ಹೋದರೆ ಇಲ್ಲಿ ಎಲ್ಲೂ ನಮಗೆ ಯಾವುದೇ ರೀತಿಯಾದಂತಹ ಪ್ರಯೋಗಶೀಲತೆ ಕಾಣಿಸ್ತಾನೇ ಇಲ್ಲ. ಎಲ್ಲೋ ಒಂದು ಸೀರಿಯಲ್ಗಳಲ್ಲಿ ಕಳೆದು ಹೋಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ನಿಮಗೇನು ಅನಿಸೋದಿಲ್ವೇ? ರಂಗಭೂಮಿಯಲ್ಲಿ ನಡೀತಾ ಇದ್ದಂತಹ ಒಂದು ಪ್ರಯೋಗ ಇಲ್ಲಿ ಕಂಡು ಬರ್ತಾನೆ ಇಲ್ವಲ್ಲ? ಇಲ್ಲ, ಇದು ಏನಾಗುತ್ತೆ, ಇದರಲ್ಲಿ ಎರಡು ಬರುತ್ತೆ. ಒಂದು ಇಂಡಸ್ಟ್ರಿ ಅಂತ ಆದಾಗ ಒಂದು, ಇನ್ನೊಂದು ಅದು ಕಮರ್ಷಿಯಲೈಸೇಷನ್ ಆದಾಗ ಎರಡು. ಇವತ್ತು ಟೆಲಿವಿಷನ್ ಬರೀ ಟೆಲಿವಿಷನ್ ಆಗಿ ಉಳಿದಿಲ್ಲ, ಟೆಲಿವಿಷನ್ ಇಂಡಸ್ಟ್ರಿ ಆಗಿದೆ. ಇಂಡಸ್ಟ್ರಿ ಆದ ತಕ್ಷಣವೇ ಜೊತೆಗೆ ಬರೋದು ಕಮರ್ಷಿಯಲೈಸೇಷನ್. ಕಮರ್ಷಿಯಲೈಸೇಷನ್ ಬಂದ ತಕ್ಷಣ ಏನಾಗುತ್ತೆ, ನಿಮ್ಮ ಹೆಚ್ಚಿನ ಗಮನ ಕೇಂದ್ರ ಆಗೋದು
ಅದರ ಕಾಮರ್ಸ್ ಕಡೆಗೆ, ಅಂದರೆ ಅದರ ಎಕನಾಮಿಕ್ಸ್, ಅದರ ಪ್ರಾಫಿಟ್ ಆ್ಯಂಡ್ ಲಾಸ್ ಇದ್ರ ಕಡೆ ಹೋಗುತ್ತೆ. ಹಾಗಾಗಿ ಹೆಚ್ಚಿನ ಜನ, ಆಮೇಲೆ ಇನ್ನೊಂದು, ಇದು ಕನ್ನಡಕ್ಕೆ ಅಂತಲ್ಲ, ಪ್ರಪಂಚದಾದ್ಯಂತ ಅನ್ವಯ ಆಗೋ ಒಂದು ಮಾತು, ಯಾವುದು ಚೆನ್ನಾಗಿ ನಡೀತಾ ಇದೆ ಅದನ್ನು ನೀನು ಕಾಪಿ ಮಾಡುವಂತ. ಈ ಪ್ರಪಂಚದಲ್ಲಿ ಎಲ್ಲೇ ಹೋಗಿ, ಈಗ ವೆರಿ ಸಿಂಪಲ್, ಯಾವುದು ಕೌನ್ ಬನೇಗಾ ಕರೋಡಪತಿ ಪ್ರಪಂಚದ 38 ಭಾಷೆಗಳಲ್ಲಿ ಬಂದಿದೆ. ಯಾಕೆ ಬಂತು? ಸಕ್ಸಸ್ಫುಲ್, ಅಗೇನ್ ಕಮರ್ಷಿಯಲ್ ಪಾಯಿಂಟ್. ಅಟ್ ದಿ ಸೇಮ್ ಟೈಮ್ ಅಷ್ಟೇ ಒಂದು ಆಸಕ್ತಿಯುತವಾದ, ತುಂಬ ಇಂಟ್ರೆಸ್ಟಿಂಗ್ ಆದ ಕಾರ್ಯಕ್ರಮ ಅದು. ಅದು ತಪ್ಪು ಅಂತ ನಾನು ಹೇಳಲ್ಲ. ಆದರೆ ನೀವು ಈ ಕಮರ್ಷಿಯಲೈಸೇಷನ್ನಲ್ಲೂ ಕೂಡ ಇದು ಯಾವುದೂ ಅಲ್ಲ, ನನ್ನದು ಒಂದು ಕಮರ್ಷಿಯಲ್ ಪಾಯಿಂಟ್ ಇದೆ ಅಂತ ಯಾರು ಧೈರ್ಯವಾಗಿ ಮಾಡ್ತಾನಲ್ಲ ಅವನೊಬ್ಬ ಬೇರೆಯಾಗಿ ನಿಲ್ತಾನೆ. ಅಂಥವ್ರು 10 ಜನ ಆದಾಗ, ಓ ಇಲ್ಲೇನೋ ನಡೀತಾ ಇದೆ ಬೇರೆ ಕಡೆಗಿನ್ನ ಅನ್ನೋದೊಂದು ಬರುತ್ತೆ. ಈ 10 ಜನ ಮಾಡೋದು, ಈ ಒಬ್ಬ ವ್ಯಕ್ತಿ ಶುರು ಮಾಡಿದ್ರೆ ನಾಳೆ 10 ಜನ, ಅಂದರೆ ತುಂಬ ದೊಡ್ಡ ಮಾತದ್ದು, ಅದು ಇಲ್ಲಿ ಉಪಯೋಗಿಸೋಕೋಬೇಡ ಗೊತ್ತಿಲ್ಲ, ಆದರೂ ಅನಿಸುತ್ತೆ ಹೇಳಿಬಿಡ್ತೀನಿ. ಪ್ರಪಂಚದಲ್ಲಿ ಯಾವುದೇ ಕ್ರಾಂತಿ ಇದುವರೆಗೂ ಆಗಿದ್ರೂ ಒಬ್ಬನಿಂದ ಮಾತ್ರನೇ. ಯು ನೀಡ್ ಓನ್ಲಿ ಒನ್ ಪರ್ಸನ್ ಫಾರ್ ಎ ರೆವಲ್ಯೂಷನ್. ಲೇಟರ್ ಪೀಪಲ್ ವಿಲ್ ಫಾಲೋ ಇನ್, ದೆನ್ ಇಟ್ ಬಿಕಮ್ಸ್ ಎ ರೆವಲ್ಯೂಷನ್. ಸೊ ಆ ಒಬ್ಬ ವ್ಯಕ್ತಿ ಯಾರು ಅಂತ ಹುಡುಕ್ತಾರೆ, ನಿಂತಿರ್ತಾರೆ ಜನ, ಕಾಯ್ಕೊಂಡು ನಿಂತಿರ್ತಾರೆ, ಪಾಪ ಯಾರು ಲೀಡ್ರ್ ಇಲ್ಲ ನನಗೆ ಅಂತ. ಅವ್ರಿಗೊಬ್ಬ ಲೀಡ್ರ್ ಬೇಕು. ಅಂದರೆ ಇದು ಕೂಡ ಒಂದು ಕಮರ್ಷಿಯಲ್. ಇದು ಯಾಕೆ ಹೇಳ್ತೀನಿ ಕಮರ್ಷಿಯಲ್ ಅನ್ನೋದಕ್ಕೆ, ನಾನು ಔಟ್ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ಇತ್ತೀಚಿನ ದಿನಗಳಲ್ಲಿ 4, ಅಂದರೆ 2 ಹೆಸರು. ಒಂದು ರಾಜ್ಕುಮಾರ್ ಹಿರಾನಿ ಅಂತ ಒಬ್ಬ ಡೈರೆಕ್ಟ್ರ್, ಮುನ್ನಾಬಾಯಿ MBBS, ಲಗೆ ರಹೋ ಮತ್ತು 3 Idiots ಸಿನಿಮಾ ಮಾಡಿದಂಥವನು. ಬೇರೆಯವರ ಕಣ್ಣಿಗೆ ಯಾರಿಗೂ ಇದು ಕಮರ್ಷಿಯಲ್ಲೇ ಅಲ್ಲ ಅನಿಸಿದ್ದು, ಅವನಿಗೆ ಇದು ನನಗೆ ಪರಮ ಸತ್ಯ ಕಣೆ, ಕಮರ್ಷಿಯಲಿ ನಾನು ಮೋಸ್ಟ್ ಸಕ್ಸಸ್ಫುಲ್ ಈ ಸಿನಿಮಾ ಅಂದ್ಕೊಂಡೇ ಸಿನಿಮಾ ಮಾಡ್ದ ಅವನು. ಇವತ್ತು ಒಂದು ಲ್ಯಾಂಡ್ಮಾರ್ಕ್ ಸಿನಿಮಾಗಳಾಗೋಯ್ತು. ಅದೆಲ್ಲವನ್ನು ಮೀರಿದ್ದು ಇವತ್ತು ನೀವು ಹೇಳಿ ಕನ್ನಡಲ್ಲಿ 8 ಚಾನಲ್ ಇದೆ ಅಂತ, ಇಡೀ ಇಂಡಿಯಾದಲ್ಲಿ ಎಲ್ಲ ಭಾಷೆಗಳ ಚಾನಲ್ಲು ಸೇರಿಸಿದ್ರೆ ಸುಮಾರು ಒಂದು 150 ಚಾನಲ್ ಇರ್ಬೋದ. ಆದರೆ ಇಡೀ 150 ಚಾನಲ್ಲು ಬಂದ್ ಮಾಡಿ ಒಂದೇ ಚಾನಲ್ ನೋಡಬೇಕು ಅಂತ ಅನ್ನಿಸ್ದವನು ಅಮೀರ್ ಖಾನ್. ಡಾಕ್ಟರ್ ಗುರುಬಸವರಾಜ್ ಸಹ ನಮ್ಮ ಜೊತೆಲಿದ್ದಾರೆ. ಗುರುಬಸವರಾಜ್, ನೀವೇನಂತೀರಿ? ಈಗ ಕಾಶಿಯವರು ಸಂಕೇತ್ ಕಾಶಿ ಅಂತ ಹೇಳಿ ಚಿರಪರಿಚಿತರಾಗಿದ್ದಾರೆ. ಅವರ ಮತ್ತು ದಿವಂಗತ ಶಂಕರನಾಗ್ ಅವರ ಒಡನಾಟ ತುಂಬ ಮಿಳಿತವಾಗಿರೋದು, ತುಂಬ ಒಂದು ಗಟ್ಟಿಯಾಗಿರೋವಂಥದ್ದು. ಈ ಕುರಿತು ನಾನು ಅವ್ರಿಗೆ ಕೇಳೋದೇನಂತ ಹೇಳಿದ್ರೆ, ನಿಮ್ಮ ಮತ್ತು ಅವರ ಒಂದು ಒಡನಾಟ, ಮಾಲ್ಗುಡಿ ಡೇಸ್ ಎಂಬ ಒಂದು ಜಗತ್ತು ಎಂದೂ ಮರೆಯಲಾರದಂಥ ಒಂದು ಧಾರಾವಾಹಿ ಏನು ನಿರ್ಮಿಸಿದ್ರು, ಅದರಲ್ಲಿ ನನಗೆ ತಿಳಿದಂತೆ ತಾವು ಸಹ ನಿರ್ದೇಶಕರಾಗಿ ದುಡಿದಿದ್ದೀರಾ. ಆ ಒಂದು ಮಾಲ್ಗುಡಿ ಡೇಸ್ ನಿರ್ಮಾಣದ ಸಮಯದಲ್ಲಿ, ನಿರ್ದೇಶನದ ಸಮಯದಲ್ಲಿ ನಿಮಗೆ ಆದಂಥ ಅನುಭವಗಳನ್ನು ತಾವು 1-2 ಮಾತು ಹಂಚ್ಕೋಬೋದಾ ಸರ್? ಈ ಮಾಲ್ಗುಡಿ ಡೇಸ್ ಬಗ್ಗೆ ಹೇಳ್ತಾ ಹೋದರೆ ಒಂದು ವರ್ಷ ಮಾತಾಡಬೇಕಾಗತ್ತೆ. ಸೊ ಅದು ಅಪ್ರಸ್ತುತ ಅಷ್ಟೊಂದು ಮಾತಾಡೋದು. ಬಟ್ ಇಡೀ ಮಾಲ್ಗುಡಿ ಡೇಸ್ ಬಗ್ಗೆ ಮಾತಾಡೋದಾದರೆ, ಒಂದು ಆರ್ ಕೆ ನಾರಾಯಣ್ ಅಂತ ಮಹಾನ್ ಸಾಹಿತಿ, ಆತ ಬರೆದಿದ್ದು ಎಲ್ಲವೂ ಜೀವನದಲ್ಲಿ ತುಂಬ ಕೆಳವರ್ಗದ ಜನಗಳ ಬಗ್ಗೆ ಬರೋದು. ಅವರ ಜೀವನ, ಅವರ ಆಗು ಹೋಗು, ಅವರ ಕಷ್ಟ ಸುಖ, ಅದನ್ನು ಅಷ್ಟೇ ಸಿಂಪಲ್ ಇಂಗ್ಲೀಷಲ್ಲಿ ಬರೆದ್ರು. ಎಷ್ಟರ ಮಟ್ಟಿಗೆ ಅಂದರೆ ಮಿಡ್ಲ್ ಸ್ಕೂಲ್ಗೂ ಟೆಕ್ಸ್ಟ್ ಆಗಿ ಇಡ್ಬೋದಾದಷ್ಟು ಸಿಂಪಲ್ ಇಂಗ್ಲೀಷ್. ಸೊ ಇಷ್ಟು ಸಿಂಪಲಾಗಿ ಬರ್ತದೆ. ಯಾಕೆ ಇಷ್ಟು ಗ್ರೇಟು ಅಂದರೆ, ಆ ಸಿಂಪ್ಲಿಫೈ ಮಾಡೋದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಗ್ರೇಟ್ನೆಸ್. ಎಲ್ಲರ ಕೈಲಾಗಲ್ಲ ಅದು. ಎಲ್ಲರೂ ತಮ್ಮ ಭಾಷೆಯ ಒಂದು ಜ್ಞಾನವನ್ನು ತೋರಿಸ್ಲಿಕ್ಕೆ ದೊಡ್ಡ ದೊಡ್ಡ ಮಹಾನ್ ಕ್ಲಿಷ್ಟವಾದ ಭಾಷೆಯನ್ನು ಸೃಷ್ಟಿ ಮಾಡಿ ಬರೀತಾರೆ. ಯಾರಿಗೂ ಅರ್ಥವಾಗಬಾರ್ದು ಅಂತ ಬರೀತಾರೋ, ನನಗೆ ಈ ಭಾಷೆ ಇಷ್ಟು ಚೆನ್ನಾಗಿ ಗೊತ್ತು ಅಂತ ತೋರಿಸ್ಕೊಳ್ಳೋಕೆ ಬರೀತಾರೋ. ಇವರು ಅದು ಯಾವುದೂ ಮಾಡೋಕ್ಕೆ ಹೋಗಿಲ್ಲ. ನನ್ನ ಅಕ್ಕಪಕ್ಕದವನು ಒಬ್ಬ ಕ್ಷೌರಿಕ, ಒಬ್ಬ ಪೋಸ್ಟ್ಮನ್ನು, ನನ್ನ ಸುತ್ತಮುತ್ತ ಯಾರು ನೋಡ್ತೀನಿ ಅವ್ರ ಜೀವನನೇ ಅದೊಂದು ಅದ್ಭುತವಾದ ಜೀವನ. ಯಾಕೆ ಅದನ್ನು ನೋಡಲ್ಲ? ಆ ಥರ ಅಂದ್ಕೊಂಡು ಬರೆದಿದ್ದನ್ನು ಯಾರೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದನ್ನು ಈ ವ್ಯಕ್ತಿ ಭಾಳ ಇವತ್ತಿಗೂ ನೀವು ಪ್ರಪಂಚದ ಯಾವುದೇ ದೇಶದಲ್ಲಿ ಯಾವುದೋ ಟೆಲಿವಿಷನ್ ಚಾನಲ್ಲಿ ಮಾಲ್ಗುಡಿ ಬರ್ತಾ ಇರುತ್ತೆ. ಬಹುಶಃ ಇನ್ನೂ 10 ವರ್ಷ ಬರುತ್ತೆ ನಾವು ಕಾಣೆ. ಅದಕ್ಕೆ ಸಾವೇ ಇಲ್ವೇನೋ ಅನಿಸುತ್ತೆ ಅದು. ಸೊ ಅದು ನೋಡಿದಾಗ ಮಾಡಬೇಕಾದ್ರೂ ಭಾಳ ಗಂಡದೆ ಬೇಕು, ಒಂದು ಸುಮ್ಮನೆ ಮಾಡೋಕ್ಕಾಗಲ್ಲ. ಆಮೇಲೆ ಆರ್ ಕೆ ನಾರಾಯಣ ತುಂಬ ಸ್ಟ್ರಿಕ್ಟ್ ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್. ಇದು ನೋಡಿ ಚೆನ್ನಾಗಿಲ್ಲ ಅಂದರೆ ಇಡಿಯಟ್, ಸ್ಟೂಪಿಡ್, ನಾನ್ಸೆನ್ಸ್ ಫೆಲೋ, ಸ್ಪಾಯ್ಲ್ಡ್ ಮೈ ಬುಕ್ ಅಂದ್ಬಿಟ್ಟು ನೋಡೋಕೆ. ದೇವಾನಂದ್ಗೂ ಬೈದು, ಕೇತನಾನಂದ್ಗೂ ಬೈದರು ಗೈಡ್ ಮಾಡಿದಾಗ, ಇಟ್ ಇಸ್ ನಾಟ್ ಮೈ ಬುಕ್ ಅಟ್ ಆಲ್ ಅಂದರು. ವ್ಯಾಂಕರ್ ಮಾರ್ಗಾಯ ಮಾಡಿದಾಗಲೂ ನಾಗಾಭರಣಂಗೆ ಬೈದರು. ಬಟ್ ಮಾಲ್ಗುಡಿ ಮೊದಲನೇ 4 ಎಪಿಸೋಡನ್ನ ಡೆಲ್ಲಿಗೆ ತೋರ್ಸೋಕೆ ತೊಗೊಂಡೋಗಿ ವಾಪಸ್ ತಂದು ಅಪ್ರೂವ್ ಆದಮೇಲೆ ಆರ್ ಕೆ ನಾರಾಯಣ ಅವ್ರಿಗೆ ಪ್ರೊಜೆಕ್ಷನ್ ಹಾಕಿದ್ರು. ನಮ್ಮ ಎಲ್ಲರ ಹೃದಯ ನಮ್ಮ ಬಾಯಲ್ಲಿತ್ತು.
ಈಗೇನು ಬಾಂಬ್ ಸಿಡಿತದೆ ಈ ತಾತಪ್ಪ ಏನು ಹೇಳ್ತಾರೋ ಕಾಣೆ. ಆಚೆ ಬಂದಮೇಲೆ ಒಂದೇ ಒಂದು ಮಾತು ಹೇಳಿದ್ರು, ಶಂಕರ್ ಇಫ್ ಯು ವಾಂಟ್ ಟು ಮೇಕ್ ಎನಿ ಚೇಂಜಸ್ ಇನ್ ಮೈ ಸ್ಟೋರೀಸ್ ಯು ಕ್ಯಾನ್ ಚೇಂಜ್ ಅಂತ ಒಂದು ಬ್ಲ್ಯಾಂಕೆಟ್ ಪರ್ಮಿಟ್. ಹೇಳಿದೆ ಯಾವ ಆಸ್ಕರು ಇಲ್ಲ ಬಿಡ, ಇದ್ರ ಮುಂದೆ ಸಾಕು ಹೋಗುತ್ತೆ. ಮಾಲ್ಗುಡಿ ಯಾಕೆ ಹಂಗಾಯಿತು ಅನ್ನೋದಕ್ಕೆ 1000 ಕಾರಣ ಇದೆ. ಆದರೆ ಒಬ್ಬ ವ್ಯಕ್ತಿಯ ಅನಿಸಿಕೆ, ಅಂದರೆ ಒಬ್ಬ ನಿರ್ದೇಶಕನ ಅನಿಸಿಕೆ ಇದೆಯಲ್ಲ, ಅದಕ್ಕೆ ಅವನ ಒಟ್ಟಾರೆ ತಂಡ ಸಪೋರ್ಟಿವ್ ಆಗೇ ಇರಬೇಕು. ಸೊ ನಮ್ಮಲ್ಲಿ ಇದ್ದಿದ್ದು ಎಲ್ಲರಲ್ಲೂ ಒಂದೇ, ಅಂದರೆ ಅನ್ಸೆಡ್, ಯಾರೂ ಮಾತಾಡ್ಕೊಂಡಿರಲ್ಲ. ಅದನ್ನು ಎಲ್ರಿಗೂ ಒಳಗೆ ಅನಿಸಿದ್ದೆ ಅನ್ನೋದು, ಅವನು ಏನು ಕೇಳಿದ್ರು ಇಲ್ಲ ಅಂತ ಅನ್ನಬಾರದು. ಬಹುಶಃ ಅದು ಅವನಿಗೆ ಕೇಳಿದ್ದೆಲ್ಲವನ್ನೂ ಮಾಲ್ಗುಡಿಗೆ ಕೊಡೋಕ್ಕೆ ಸಾಧ್ಯ ಆಯಿತು. ದುಡ್ಡೇ ಇಲ್ಲದ ಕಾಲದಲ್ಲಿ, ಅಂದರೆ ಕೇಳಿದಷ್ಟು ದುಡ್ಡಿಲ್ಲ, ಎಷ್ಟೋ ಒಂದು ಲಿಮಿಟೆಡ್ ಬಜೆಟ್ ಇದೆ, ಅದರಲ್ಲೇ ಮಾಡಬೇಕು. ಇವನು ಏನೇ ಕೇಳಿದ್ರು ಬಜೆಟ್ ಮೀರೇ ಕೇಳೋನು, ಬಜೆಟ್ ಕಮ್ಮಿ ಏನು ಕೇಳ್ತಾನೆ ಇರಲಿಲ್ಲ. ಅಷ್ಟರಲ್ಲೇ ಅದನ್ನು ಹೊಂದಿಸ್ಬೇಕು. ನೀವು ಹೆಂಗೆ ಹೊಂದಿಸೋದು, ಅದೊಂದು ದೊಡ್ಡ ಎಕ್ಸರ್ಸೈಸ್, ಅದೊಂದು ದೊಡ್ಡ ಸಾಹಸ ಅದು. ಬಟ್ ಆದರೂ ಮಾಡಿ, ಏನೋ ಮಾಡಿ ತ್ರಿಪುರಾಗ ಹೊಡೆದು ಸರ್ಕಸ್ ಮಾಡಿ ಕೊಡ್ತಿದ್ವಿ. ಬಟ್ ಅವನಿಗೆ ಬೇಕಾಗಿದ್ದು ಇರೋದು ಓಕೆ ಓಕೆ ಅಷ್ಟೇ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಕೂಡ ಹೇಳ್ತಿದ್ರು, ಓಕೆ ಓಕೆ. ಆ ಒಂದು ಇಡೀ ಟೀಮ್ನ ಸ್ಪಿರಿಟ್ ಇತ್ತಲ್ಲ, ಬಹುಶಃ ಅದು ಭಾಳ ದೊಡ್ಡನ ಜೀವಾಳ. ಆಮೇಲೆ ಅವನು ಅದನ್ನು ಮಾಡೋದಕ್ಕೆ ಅವನು ಎಷ್ಟು ಸಿಂಪ್ಲಿಫೈ ಆಗಬೇಕು ಅಂತ. ಏಕೆಂದರೆ ನಾವುಗಳು, ಅಂದರೆ ನಾವು ನಮ್ಮ ಸ್ನೇಹಿತರು ಎಲ್ಲರೂ ಒಬ್ಬ ನಿರ್ದೇಶಕ, ಯಾರೊಬ್ಬ ತುಂಬ ದೊಡ್ಡ ನಿರ್ದೇಶಕ ಅಂತ ಅನ್ಕೋತೀವಿ. ಆ ವ್ಯಕ್ತಿ ಒಂದು ಸಬ್ಜೆಕ್ಟ್ದು ಒಂದು ಸಿನಿಮಾ ಮಾಡ್ದ, ಆಗ ಅವನು ಹಿಂಗಿದ್ದ. ಇನ್ನೊಂದು ಸಬ್ಜೆಕ್ಟ್ನ ಅಂತ ತಗೊಂಡಾಗ ಹಿ ಹ್ಯಾಸ್ ಟು ಟ್ರಾನ್ಸ್ಫಾರ್ಮ್ ಹಿಮ್ಸೆಲ್ಫ್ ಇಂಟು ಎನ್ ಅನದರ್ ಪರ್ಸನಾಲಿಟಿ. ಆಗ ಮಾತ್ರ ಆ ಸಿನಿಮಾದಲ್ಲಿ ಅದ್ಭುತವನ್ನು ಸೃಷ್ಟಿಸೋಕ್ಕೆ ಸಾಧ್ಯ. ಇದು ನನ್ನದೇ ಸಿನಿಮಾ ನೋಡಿದ ತಕ್ಷಣ ಹೇಳುವಂತ ಮಾಡಿದವನು, ಅವನು ನಾನು ಡೈರೆಕ್ಟ್ರು ಅಂತ ಎಲ್ಲರೂ ಹೇಳಬೇಕು ಅಂತ ಆಸೆ ಪಡ್ತಾನೆ ಹೊರತು ನನ್ನ ಸಿನಿಮಾ ಏನಾಯಿತು ಅಂತ ಆಸೆ ಪಡ್ತಾನೆ ಗೊತ್ತಿಲ್ಲ. ಹಾಗಾಗಿ ಒಬ್ಬ ಮನುಷ್ಯನ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ, ಒಂದು ಯಾವುದೋ ಒಂದು ಕಮರ್ಷಿಯಲ್ ಸಿನಿಮಾ ಆ್ಯಕ್ಟಿಂಗ್ ಮಾಡ್ಕೊಂಡು ಬೆಳಗ್ಗೆ ದಡಾರ್ ಅಂತ ಮಾಲ್ಗುಡಿ ಶೂಟಿಂಗ್ ಮಾಡೋದು, ದ್ಯಾಟ್ ಈಸ್ ಸಮಥಿಂಗ್ ಅಮೇಝಿಂಗ್. ಅದು ಎಲ್ಲರ ಕೈಯಲ್ಲಿ ಸಾಧ್ಯ ಇಲ್ಲ. ಆ ಥರದಲ್ಲಿ ಇಂಡಿಯನ್ ಡೈರೆಕ್ಟರ್ಸಲ್ಲಿ ನಾನು ನೋಡೋದು ಶೇಖರ್ ಕಪೂರ್. ತುಂಬ ಅದ್ಭುತವಾದ ಗ್ರೇಟ್ ಡೈರೆಕ್ಟರ್ಸ್ ಅಂತ ಅಂದ್ಕೊಂಡವ್ರು ಎಲ್ಲರೂ ಒಂದು ಮಾಡ್ದಂಗೆ ಇನ್ನೊಂದು ಮಾಡಲಿಲ್ಲ. ಆಮೇಲೆ ನನಗೆ ಮಾಡಬೇಕು ಅಂತ ಅನಿಸಿದ್ರೆ ಮಾತ್ರ ಮಾಡ್ತೀನಿ, ಇಲ್ಲ ನಾನು ಮಾಡಲ್ಲ. ಯಾಕೆಂದ್ರೆ ನಾನು ಇನ್ನೊಬ್ಬ ವ್ಯಕ್ತಿ ಆಗಬೇಕು ಇದನ್ನು ಮಾಡೋಕ್ಕೆ, ಇಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ನನ್ನ ಕೈಲಿ ಆಗುತ್ತಾ ಇನ್ನೊಬ್ಬ ವ್ಯಕ್ತಿ ಆಗೋಕ್ಕೆ ಅಂತ ಮುಂಚೆನೇ ಯೋಚನೆ ಮಾಡಿ ನನ್ನ ಕೈಲಿ ಆಗಲ್ಲ, ನಂಗೆ ಬೇಡ ಇದು. ಹಾಗೆ ಸ್ವಲ್ಪ ನಾಟಕ ಕ್ಷೇತ್ರಕ್ಕೂ ಬರೋಣ. ನಿಮ್ಮ ಹಳೆಯ ನೆನಪುಗಳನ್ನು ಕೆದಕೊಂಡು ಇಲ್ಲಿವರೆಗೆ ಅವತ್ತಿನ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ಸ್ವಲ್ಪ ಅವಲೋಕನ ಮಾಡಬಹುದೇ ಅಂತ. ಖಂಡಿತವಾಗಿ ಮಾಡ್ಬೋದು. ಆಗಲೇ ಹೇಳ್ದಂಗೆ ತಿರ್ಗಾ ಇದಕ್ಕೂ ಇಲ್ಲೂ ಅದೇ ಅಪ್ಲೈ ಆಗುತ್ತೆ. ಆವಾಗ ಟೆಲಿವಿಷನ್ ಇರಲಿಲ್ಲ. ನಾಟಕ, ಒಂದು ಒಳ್ಳೆ ನಾಟಕದಲ್ಲಿ ಒಬ್ಬ ಮೇನ್ ರೋಲ್ ಮಾಡಿಬಿಟ್ರೆ ಅವನೊಬ್ಬ ಕಮರ್ಷಿಯಲ್ ಸ್ಟಾರ್ ಥರ ಅವಾಗ ರೋಡಲ್ಲಿ ಓಡಾಡ್ತಾ ಇದ್ದಿದ್ದು. ಇದು ನಾನು ಅನುಭವಿಸಿದ್ದೀನಿ, ಸಂತೋಷನೂ ಪಟ್ಟಿದ್ದೀನಿ. ಅಂದರೆ ಆಗ ಅದೇ ಚಾಯ್ಸ್ ಇರಲಿಲ್ಲ ಜನಕ್ಕೆ, ಒಂದು ಸಿನಿಮಾ ಇಲ್ಲ ರೇಡಿಯೋ ನಾಟಕ. ಆದರೆ ನಮ್ಮ ಪುಣ್ಯ, ಕನ್ನಡದ ಹವ್ಯಾಸಿ ರಂಗಭೂಮಿ, ಭಾರತದ ಹವ್ಯಾಸಿ ಇಡೀ ಭಾರತದ ರಂಗಭೂಮಿಯಲ್ಲಿ ಒಂದು ದೊಡ್ಡ ಸ್ಟ್ಯಾಂಪನ್ನು ಹೊಡೆದಿಟ್ಟು ನಾವೊಂದು ಕರಿಮಾ ಇರ್ಬೋದು, ತನುವು ನಿನ್ನದೇ ಇರ್ಬೋದು, ನಾಗಮಂಡಲ ಇರ್ಬೋದು, ಕತ್ತಲೆದಾರಿ ದೂರ ಇರ್ಬೋದು, ಯಾವುದೇ ನಾಟಕ ತಗೊಂಡು ಡೆಲ್ಲಿ, ಬಾಂಬೆ, ಲಕ್ನೋ, ಮೀರತ್, ಪೂನಾ ಅಲ್ಲಿ ಇಲ್ಲಿ ಮಾಡಿದಾಗ ನಾಟಕ ಮುಗಿದಾದ್ಮೇಲೆ ಎಲ್ಲರೂ ಇಂಟರಾಕ್ಷನ್ಗೆ ಕೂತಾಗ ನಾವು ಪ್ರೊಫೆಷ್ನಲ್ಸ್ ಅಲ್ಲ ಅಂದರೆ ಯಾರೂ ನಂಬ್ತಿರ್ಲಿಲ್ಲ. वही नहीं सकता, आप कैसे नहीं प्रोफेशनल, इतना अच्छा नाटक करते, प्रोफेशनल कैसे नहीं हो सकता, हम सब अमेटर्स हैं. नहीं झूठ बोल रहे आप ಅಂತ ಸುಳ್ಳು ಹೇಳ್ತಾ ಇದ್ದೀರಾ ನೀವು ಅಮೆಟರ್ಸ್ ಆಗಿ ಸಾಧ್ಯನೇ ಇಲ್ಲ, ಯು ಹ್ಯಾವ್ ಟು ಬಿ ಪ್ರೊಫೆಷನಲ್ ಅಂತ. ಅಂದರೆ ನಾವು ಪ್ರೊಫೆಷನಲ್ ಅಲ್ಲದೆ ಹೋದರೂ ಪ್ರೊಫೆಷನಲ್ ಪ್ರೊಡಕ್ಷನ್ನು ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಮಾಡೋದು. ಆವಾಗ ಅದು ಒಂದು ಗೋಲ್ಡನ್ ಎರಾ ಆಫ್ ಕನ್ನಡ ಅಮೆಟರ್ ಥಿಯೇಟರ್. ಈಗ ಕಾಶಿಯವರು ನಾಟಕ ರಂಗದಲ್ಲಿ ತುಂಬ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ. ಅನೇಕ ನಾಟಕ ಪ್ರಕಾರಗಳಲ್ಲಿ ತಾವು ತೊಡಗಿಸ್ಕೊಂಡಿದ್ದೀರಿ. ಅದರಲ್ಲಿ ನಿಮಗಿಷ್ಟವಾದ ನಾಟಕದ ಪ್ರಕಾರ ಯಾವುದು, ಅಥವಾ ಯಾವುದಾದ್ರೂ ನಿರ್ದಿಷ್ಟವಾದ ನಾಟಕ ನಿಮ್ಮ ಮನದಿನ ಆಳದಲ್ಲಿ ಹಾಗೆ ಉಳಿದಿದೆಯೇ? ಒಂದು ಆಸೆ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಶಂಕರ್ನಾಗ್ ಜೊತೆ ಇದ್ದಾಗಲೇ ಹೇಳಿದ್ದೆ, ಅದೊಂದು ನಾಟಕ ಮಾಡಬೇಕು ಅಂತ ಭಾಳ ಆಸೆ ಕಣೋ, ನನಗೋಸ್ಕರ ಇದೊಂದು ನಾಟಕ ಮಾಡೋಣ ಅಂತ.
ಅದು ಪೀಟರ್ ಶಾಫರ್ದು ಒಂದು ನಾಟಕ. ಪೀಟರ್ ಶಾಫರ್ನ ವಿಶೇಷ ಏನು ಅಂದರೆ ಅವನು ಎಲ್ಲ ನಾಟಕದಲ್ಲೂ ಫ್ಲ್ಯಾಶ್ ಬ್ಯಾಕು ಪ್ರೆಸೆಂಟು, ಫ್ಲ್ಯಾಶ್ ಬ್ಯಾಕು ಅದೊಂದು ಟೆಕ್ನಿಕ್. ಅದರಲ್ಲಿ ಒಂದು ನಾಟಕವನ್ನು ಬರೆದಿದ್ದ ಹುಡುಗ ಮತ್ತು ಒಂದು ಕುದುರೆ, ಎರಡೇ ನಾಟಕದಲ್ಲಿ. ಇನ್ನೊಂದು 2 ಪಾತ್ರ ಬಂದು ಹೋಗಿ ಮಾಡುತ್ತೆ ಅಷ್ಟೆ. ಭಾಳ ಅದ್ಭುತವಾದ ನಾಟಕ. ನನಗೆ ಆ ಹುಡುಗನ ಪಾತ್ರ ಮಾಡಬೇಕು ಅಂತ ಭಾಳ ಆಸೆ ಇದೆ. ಏನೋ ಆಗಲಿಲ್ಲ, ಈಗ ನನ್ನ ವಯಸ್ಸಾಗೋಯ್ತು, ಆ ಪಾತ್ರ ನಾನು ಮಾಡೋಕ್ಕಾಗಲ್ಲ. ಆ ಥರ ನಾಟಕಗಳು ತುಂಬ ಇದ್ದಾವೆ. ತುಂಬ ಕಾಡ್ತವೆ ಅಂದರೆ ಕೆಲವು ಕಾಡ್ತವೆ, ಆಮೇಲೆ ಕೆಲವು ನಾವೇ ಬಿಟ್ಬಿಡ್ತೀವಿ. ಕಾಟ ಜಾಸ್ತಿ ಆಯಿತು, ಬಿಟ್ಬಿಡಪ್ಪ ಇದ್ರದ್ದು ಅಂತ. ಇದೆ, ತುಂಬ ನಾಟಕಗಳಿದ್ದಾವೆ ಆ ಥರ. ಆಮೇಲೆ ಹೊಸ ಹೊಸ ನಾಟಕಗಳು ಬರ್ತವೆ. ಆಮೇಲೆ ನಾವು ಓದಿಲ್ಲದೆ ಇರೋದು ಯಾವುದೋ ಫಸ್ಟ್ ಟೈಮ್. ಈಗ ಓಲೆ ಸೋಯಂಕ ಅನ್ನೋ ನಾಟಕಗಳು ನಾನು ಓದಿದ್ದು ತುಂಬ ತಡವಾಗಿ. ಹಾಸ್ಯ ಕ್ಷೇತ್ರಕ್ಕೆ ಬರೋಣ. ನೀವೇ ಆರಿಸ್ಕೊಂಡಿದ್ದು ಅಥವಾ ನಿರ್ದೇಶಕರು ಜನರು ಆರಿಸಿದ್ದು? ನಾನು ಯಾವತ್ತೂ ಆರಿಸ್ಕೊಳಕ್ಕೆ ಹೋಗಲೇ ಇಲ್ಲ. ನನ್ನ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಮಾಡಿದವನು. ಯಾಕೆಂದರೆ ನಾನು ಯಾವತ್ತೂ ನನ್ನ ನಿರ್ದೇಶಕರುಗಳ ಬಗ್ಗೆ ಬಹಳ ನಂಬಿಕೆ ಇತ್ತು, ಗೌರವನೂ ಇತ್ತು. ಅವನು ತಪ್ಪೇ ಮಾಡಿಸಿದ್ರು ಭಾಳ ಭಕ್ತಿಯಿಂದ ತಪ್ಪು ಮಾಡ್ತಾಯಿದ್ದೆ ನಾನು. ಈಗ ಅಷ್ಟು ನಂಬ್ತಿದ್ದೆ ಅವ್ರನ್ನ. ಯಾಕೆಂದರೆ ಆತ ಒಬ್ಬ ನಿರ್ದೇಶಕ, ಅವನಿಗೆ ಗೊತ್ತಿರಲೇಬೇಕದು. ನಂಗೆ ಗೊತ್ತಿಲ್ಲ ಅನ್ನೋ ನಂಗೆ ಚೆನ್ನಾಗಿ ಗೊತ್ತಿತ್ತು. ಹುಡುಗ ನಾನಿನ್ನು ಅವಾಗ ಎಷ್ಟು ಚಿಕ್ಕ ಹುಡುಗ ಅಂದರೆ 18-19 ವರ್ಷ. ಇನ್ನು ಏನು ಹೇಳಿದ್ದು ಮಾಡೋದಷ್ಟೇ. ಅದ್ರ ಮೇಲೆ ಏನಾದ್ರು ಹೊಳೆದರೆ ಟೈಮ್ ನೋಡಿಕೊಂಡು ಡೈರೆಕ್ಟ್ರನ್ನ ಕೇಳೋದು, ಇದು ಹಿಂಗೆ ಮಾಡಬಹುದಾ. ಯಾವಾಗ 2 ಸರಿ 3 ಸರಿ ಕೇಳಿದೆ ಅಂತ ಆಯಿತು, ಡೈರೆಕ್ಟ್ರು ಬಿಟ್ಬಿಡೋರು. ನಾನು ಏನು ಮಾಡ್ತೇವೆ ಇದಕ್ಕೆ ಅಂತ. ಆವಾಗ ಧೈರ್ಯ ಬರೋದು, ನಾನೇ ಮಾಡಬಹುದು ಇದು ಅಂತ. ಅಲ್ಲಿಂದ ಮೀಟ್ರ್ ಓಡೋಕ್ಕೆ ಶುರುವಾಗ ದಿನ ನಾಳೆ ಹೊಸ ಮಾಡಬೇಕು, ಇದು ಬೇರೆ ಮಾಡೋಣ, ಇದನ್ನು ಬೇರೆ, ಹಾಗೆ ಬೆಳ್ಕೊಂಡು ಬಂತು. ಸೊ ಹಾಗಾಗಿ ನಾನು ಅವ್ರನ್ನ ಡೈರೆಕ್ಟ್ರುಗಳನ್ನ ತುಂಬ ನಂಬ್ಕೊಂಡು ಬಂದವನ್ನ. ಹಾಸ್ಯಕ್ಕೆ ನಾನಾಗೆ ಬಂದವನಲ್ಲ. ನನಗೆ ಹಾಸ್ಯ ಪಾತ್ರಗಳನ್ನು ಕೊಟ್ಟರು ಮಾಡ್ಕೊಂಬಂದೆ, ಸೀರಿಯಸ್ ಪಾತ್ರಗಳನ್ನು ಕೊಟ್ಟರು, ಬಂದಿದ್ದೆಲ್ಲ ಮಾಡ್ಕೊಂಬಂದೆ. ನಾನು ಯಾವುದನ್ನು ನಾನು ಮಾಡಲ್ಲ ಅಂತ ಹೇಳಲಿಲ್ಲ, ಇದು ನನ್ನ ಕೈಲಿ ಆಗಲ್ಲ ಅಂತಲೂ ಹೇಳಲಿಲ್ಲ. ನನ್ನ ಜೊತೆ ಜ್ಯೋತಿಶ್ರೀ ಸಹ ಇದ್ದಾಳೆ. ಅವಳು ಒಂದು ಪ್ರಶ್ನೆ ಕೇಳಬೇಕು ಅಂತ ಆಸೆ ಪಡ್ತಾಳೆ. ಸರ್, ನಾನು ನಿಮ್ಮ ಅಭಿಮಾನಿ. ಹೆಚ್ಚಿಗೆ ಹಾಸ್ಯ ಪಾತ್ರಗಳಲ್ಲಿ ಅದರಲ್ಲೂ ಸಂಪೂರ್ಣವಾಗಿ ನೀವು ನಾಯಕ ನಟರಾಗಿ ನಟಿಸಿದ್ದೀರಾ. ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ ಅನ್ನೋ ಸಿನಿಮಾ ತುಂಬಾ ಇಷ್ಟವಾದ ಪಾತ್ರ ಅದು. ಅದರ ಅನುಭವ ಹೇಳಿ ಸರ್ ಸ್ವಲ್ಪ. ಒಂದು ಎಲ್ಲದರ ಅನುಭವನೂ ಹೆಚ್ಚು ಕಮ್ಮಿ ಒಂದೇ ರೀ. ವ್ಯತ್ಯಾಸಗಳು ಇರುತ್ತೆ, ಇಲ್ಲ ಅಂತಲ್ಲ. ವ್ಯತ್ಯಾಸ ಎಲ್ಲಿ ಬರುತ್ತೆ ಅಂದರೆ, ಯಾವಾಗ ನೀವು ಸ್ಕ್ರಿಪ್ಟಿಂದ ಹಿಡಿದು ಡೈರೆಕ್ಟ್ರಿಂದ ಹಿಡಿದು ಮ್ಯೂಸಿಕ್ ಡೈರೆಕ್ಟ್ರು, ಕ್ಯಾಮ್ರಾಮನ್ ಎಲ್ಲರ ಜೊತೆ ಡಿಸ್ಕಸ್ ಮಾಡ್ಕೊಂಡು ಸಿನಿಮಾ ಮಾಡ್ತಾ ಹೋಗ್ತಿರಲ್ಲ, ಅದು ಅನುಭವ ಬೇರೆ. ಅದೆಲ್ಲ ಬೆರಳೆಣಿಕೆ ಅಷ್ಟು ಸಿಗಬಹುದು. ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ, ನನಗೇನು ಮಾಡಿದೀನಿ, ನಾನು ಕಷ್ಟಪಟ್ಟೆ ಅಂತ ಅನ್ನಿಸ್ಲೇ ಇಲ್ಲ. ಇದು ಭಾಳ ಸಿಂಪಲ್ ರೋಲು. ಒಂದೇ ಒಂದು ಇವನಿಗೊಂದು ಕಾಂಪ್ಲೆಕ್ಸ್ ಇದೆ ಅಷ್ಟೇ, ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ ಏನೆಲ್ಲ ತೊಂದರೆಗಳು ಅವನೇ ಸೃಷ್ಟಿ ಮಾಡ್ಕತಾನೆ. ಆಗೋದು ಬೇರೆ, ನಾವು ಸೃಷ್ಟಿ ಮಾಡ್ಕೊಳ್ಳೋದು ಬೇರೆ. ಇಟ್ಸ್ ಎ ವೆರಿ ಸಿಂಪಲ್, ಭಾಳ ಸಿಂಪಲ್ ಕ್ಯಾರೆಕ್ಟರ್. ಬಟ್ ಬಹಳ ನಮ್ಮ ಪಕ್ಕದ ಮನೆಯವನು ಅನ್ನಿಸೋಷ್ಟು ಹತ್ತಿರವಾದ ಪಾತ್ರ. ಬಹುಶಃ ಹಂಗಾಗಿ ಇಷ್ಟ ಆಗುತ್ತೆ ಅಂತ. ಬಹಳ ಸಂತೋಷ ಸರ್. ಸಂಕೇತ್ ಕಾಶಿಯವರೇ, ಇಲ್ಲಿ ತನಕ ನಮ್ಮ ಜೊತೆ ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ದೀರಿ. ನನ್ನ ಜೊತೆ ನನ್ನ ಸ್ನೇಹಿತರಾದಂತಹ ಡಾಕ್ಟರ್ ಗುರುಬಸವರಾಜ್, ಜ್ಯೋತಿಶ್ರೀ ಅವ್ರ ಜೊತೆ ತಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.